రామనీన మమే మిరుచిరా ఓ ರಾಮನೀನ ಮಮೆಂತ ರುಚಿರಾ. ಎಲ್ರಿಗೂ ನಮಸ್ಕಾರ. ನಾನು ನಾಗೇಶ್ ಕುಮಾರ್ US ಮಾತಾಡ್ತಿರೋದು. ಈಗ ತಾನೇ ಒಂದು ಟ್ರೈಲರ್ ನೋಡಿದೆ, ಮಂಕುತಿಮ್ಮನ ಕಗ್ಗ ಅಂತ. ಸೊ ಈ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಒಂದು ಗೊತ್ತಾಗುತ್ತೆ. ನಾವೆಲ್ಲರೂ ಸಹ ಒಂದಿಷ್ಟು ಹಿಂದಕ್ಕೆ ಹೋದಾಗ ನಾವು ಅಲ್ಲಿ ಜ್ಞಾಪಿಸ್ಕೊಳ್ಳೋದು ನಮ್ಮ DVG ಅವರನ್ನ. ಸೊ ಅದೇ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಆಗಿರ್ತಕ್ಕಂಥ ಸಿನಿಮಾನೇ ಮಂಕುತಿಮ್ಮನ ಕಗ್ಗ. ನನ್ನ ಆತ್ಮೀಯ ಸ್ನೇಹಿತರು ಕುಮಾರ್ ಸರ್ ಇದನ್ನ ನಿರ್ಮಾಣ ಮಾಡಿದ್ದಾರೆ. ಹಾಗೇನೆ ಇದರ ಕತೆ, ಚಿತ್ರಕಥೆ, ಸಂಭಾಷಣೆ ಮತ್ತೆ ನಿರ್ದೇಶನ ಇಷ್ಟನ್ನು ಸಹ ರವಿ ಸರ್ ಮಾಡಿದ್ದಾರೆ. ಅತ್ಯಂತ ಸೀನಿಯರ್ ಪರ್ಸನ್ ಇನ್ ಫಿಲಂ ಇಂಡಸ್ಟ್ರಿ ರವಿ ಸರ್. ನಾನು ಈ ಟ್ರೈಲರ್ ನೋಡ್ತಾ ಇದ್ದಾಗ ನಿಜಕ್ಕೂ ಸಹ ನನಗೆ ಒಂದು ಖುಷಿ ಆಯಿತು. ಯಾಕೆಂದ್ರೆ ನಾವು ಇವತ್ತಿನ ದಿನದಲ್ಲಿ ಈ ಮೊಬೈಲ್ ಯುಗದಲ್ಲಿ ಎಲ್ಲವನ್ನೂ ಸಹ ಮೊಬೈಲ್ ಇಟ್ಕೊಂಡೇ ತೋರಿಸ್ತೀವಿ. ಆದ್ರೆ ಎಲ್ಲೋ ಮಂಕುತಿಮ್ಮನ ಕಗ್ಗ ಟ್ರೈಲರ್ ನೋಡಿದಾಗ ನಮ್ಮನ್ನ ಒಂದಿಷ್ಟು ವರ್ಷ ಹಿಂದಕ್ಕೆ, ಒಂದು 40 ವರ್ಷವೋ 50 ವರ್ಷವೋ ಹಿಂದಕ್ಕೆ ನಮ್ಮನ್ನ ಈ ಒಂದು ಟ್ರೈಲರ್ ಕರ್ಕೊಂಡು ಹೋಗಿದೆ. ಅಂದಾದ್ಮೇಲೆ ತಮಗೂ ಗೊತ್ತಾಗಬಹುದು ಸಿನಿಮಾ ಇನ್ನು ಎಷ್ಟು ಅದ್ಭುತವಾಗಿದೆ ಅಂತ. ಸಂಭಾಷಣೆಗಳನ್ನ ನೋಡ್ಕೊಂಡು ಹೋದಾಗ ಅನ್ಸಿದ್ದಷ್ಟೇನೆ, ಸ್ಪಷ್ಟವಾದ ಒಂದು ಸಂಭಾಷಣೆ ಇದರಲ್ಲಿದೆ. ಇಡೀ ಕುಟುಂಬ ಸಮೇತ ಕೂತ್ಕೊಂಡು ನೋಡಬಹುದು. ಯಾವುದೇ ರೀತಿಯ ಒಂದು ಅಹಿತಕರ ಮತ್ತೊಂದು ಇವತ್ತಿನ ದಿನ ನಾವು ಏನ್ ನೋಡ್ತೀವಿ ಏನೂ ಇಲ್ಲದೆ ಅದ್ಭುತವಾದಂತ ಒಂದು ಸಂಭಾಷಣೆ ಇರತಕ್ಕಂತ ಒಂದು ಟ್ರೈಲರ್ ಮಂಕುತಿಮ್ಮನ ಕಗ್ಗ. ಹಾಗೆ ಅತ್ಯಂತ ಖುಷಿಯಾದ ವಿಚಾರ ಏನಪ್ಪಾ ಅಂದ್ರೆ, ತುಂಬಾ ದಿನಗಳ ನಂತರ ಇದರಲ್ಲಿ ಒಂದು ಮುಖ್ಯ ಭೂಮಿಕೆಯಲ್ಲಿ ನಮ್ಮ ರಾಮಕೃಷ್ಣ ಸರ್ ಅನ್ನ ನೋಡಿದ್ದು. ಅವರ ನಟನೆ ಅಂತೂ ನಾವೇನು ಮಾತಾಡ್ಬೇಕಾಗಿಲ್ಲ, ಅಷ್ಟಂತ ಒಬ್ಬ ಅದ್ಭುತ ನಟ ಈ ಮಂಕುತಿಮ್ಮನ ಕಗ್ಗದಲ್ಲಿ ಮುಖ್ಯ ಭೂಮಿಕೆಯಲ್ಲಿದ್ದಾರೆ. ಹಾಗೇನೆ ಭವ್ಯಶ್ರೀ ರೈ ಮೇಡಮ್ ಇದ್ದಾರೆ, ಅದ್ಭುತವಾದ ನಟನೆ ಮಾಡಿದ್ದಾರೆ. ಲಕ್ಷ್ಮೀ ನಾಡಗೌಡ ಅವರ ಆಕ್ಟಿಂಗು ಸಹ ತುಂಬಾನೇ ಚೆನ್ನಾಗಿದೆ. ಅದನ್ನ ನಾವು ಟ್ರೈಲರ್ ಆದ ನಂತರ ಸಿನಿಮಾದಲ್ಲಿ ನೋಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಥಿಯೇಟರ್ ನಲ್ಲಿ ಅಂತ ನನ್ನ ಭಾವನೆ. ಸೊ ಹಂಗೇನೆ ಸಾಯಿ ಪ್ರಕಾಶ್ ಸರ್, ಹಿರಿಯ ನಿರ್ದೇಶಕರು ಸಹ ಇದರಲ್ಲಿ ಒಂದು ಒಳ್ಳೆಯ ಒಂದು ಕ್ಯಾರೆಕ್ಟರ್ ನ ಇದರಲ್ಲಿ ಮಾಡಿದ್ದಾರೆ. ಹಾಗೇನೆ ನಮ್ಮ ರವಿ ಸರ್ ಮಾಡಿದ್ದಾರೆ. ಸೊ ಒಂದು ಬಾಲನಟನಾಗಿ ರಣವೀರ್ ಅಂತ ಒಂದು ಹುಡುಗ, ಅವನ ನಟನೆ ನೋಡಿ ನನಗೆ ನಿಜಕ್ಕೂ ಒಂದು ಇಂಪ್ರೆಸ್ ಆಯಿತು. ಮುಂದೆ ಒಂದು ಅದ್ಭುತ ಪ್ರತಿಭೆಯಾಗಿ ಆ ಹುಡುಗ ಬೆಳೆಯೋದ್ರಲ್ಲಿ ಈ ಒಂದು ಮಂಕುತಿಮ್ಮನ ಕಗ್ಗ ಈ ಒಂದು ಟ್ರೈಲರ್ ಅಲ್ಲೇ ಕಾಣ್ತಾ ಇದೆ. ಈ ಟ್ರೈಲರ್ ನೋಡಿದ ತಕ್ಷಣ ನಾನು ನಮ್ಮ ನಿರ್ದೇಶಕರಿಗೆ ಹೇಳಿದೆ, ಸರ್ ಸಿನಿಮಾನ ಆದಷ್ಟು ಬೇಗ ಥಿಯೇಟರ್ಗೆ ತರಬೇಕು ಅಂತ. ರೆಡಿ ಇದೆ ಅಂತ ಹೇಳಿದ್ದಾರೆ. ಥಿಯೇಟರ್ ಸಹ ಅತಿ ಶೀಘ್ರದಲ್ಲೇ ಈ ಸಿನಿಮಾ ಬರುತ್ತೆ, ಆದಷ್ಟು ಬೇಗ ಬರುತ್ತೆ. ನಾವೆಲ್ಲರೂ ಸೇರಿ ಈ ಒಂದು ಅದ್ಭುತ ಸಿನಿಮಾದ ಪ್ರಮೋಷನ್ ಅನ್ನು ನಾವೇ ಮಾಡೋಣ ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮಸ್ಕಾರ. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗು, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿ, ಕಲ್ಲು ಸಕ್ಕರೆಯಾಗು ದೀನ ದುರ್ಬಲರಿಂಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ.